ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಮಧ್ವರ ಗ್ರಂಥಗಳನ್ನು ಬೆಳಗ್ಗಿನ ಉಪನ್ಯಾಸಗಳಲ್ಲಿ ನೋಡುವುದು ಅಂತ ಇತ್ತು. ಪ್ರಾಯ ಇವತ್ತು ಕೊನೆ ಅಂತ ಅಂದ್ಕೋತೇನೆ. ನಾಳೆ ಬೆಳಗ್ಗೆ ಇರೋದಿಲ್ಲ, ವಿರಾಟ ಪರ್ವದ ಚಿಂತನೆ. ಉಪನಿಷತ್ತಿನ ಭಾಷ್ಯಗಳ ಬಗೆಗೆ ನಾವು ನೋಡ್ತಾ ಇದ್ವಿ. ವೇದವನ್ನು ಮೂಲಭೂತವಾಗಿ 3 ವೇದ ಅಂತ ಹೇಳ್ತಾರೆ, ತ್ರಯಿ ಅಂತ. ಋಗ್ವೇದ, ಯಜುರ್ವೇದ, ಸಾಮವೇದ. ಋಗ್ವೇದ ಅಂತ ಹೇಳಿದ್ರೆ ಋಕ್ ಅಂದರೆ ಪದ್ಯ, ಯಜುಹು ಅಂತಂದರೆ ಯಜ್ಞದ ಕ್ರಿಯೆಯಲ್ಲಿ ನಿಮ್ಮನ್ನು ತೊಡಗಿಸುವ ವೇದ ಅಂತ. ಅದನ್ನು ಯಜುರ್ವೇದ ಅಂತ ಕರೀತಾರೆ. ಯೋಜಯತಿ ಇತಿ ಯಜುಹು. ಸಾಮ ಅಂತ ಹೇಳಿದ್ರೆ ನಾದವನ್ನು ಒಳಗೊಂಡ ಹಾಡು. ಇದರಲ್ಲಿ ಋಗ್ವೇದದಲ್ಲಿ 24 ಶಾಖೆಗಳಾಗಿ ವೇದವ್ಯಾಸರು ವಿಭಾಗ ಮಾಡಿದ್ರು. ಆದರೆ ನಮಗೆ ಇವತ್ತು ಉಪಲಬ್ಧಿ ಇರೋದು 2 ತಪ್ಪಿದ್ರೆ 3. ಶಾಕಲ ಸಂಹಿತೆ, ಬಾಷ್ಕಲ ಸಂಹಿತೆ, ಕೌಶೀತಕಿ ಅಂತ. ಕೌಶೀತಕಿ ಸ್ವಲ್ಪ ಇರೋದು. ಶಾಕಲ ಸಂಹಿತೆ ಮತ್ತು ಬಾಷ್ಕಲ ಸಂಹಿತೆ ಅಂತ 2 ವೇದ ಸಂಹಿತೆಗಳು ಇದೆ. ಇನ್ನು ಯಜುರ್ವೇದದಲ್ಲಿ ನಮಗೆ ಹೆಚ್ಚು ಶಾಖೆಗಳು ಉಪಲಬ್ಧಿ ಇರೋದು. ಅದರಲ್ಲಿ ಒಂದು ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ ಪ್ರಧಾನವಾದ ವಿಭಾಗ. ನೀವು ಇಂಗ್ಲೀಷರಿಗೆ ಕೊಟ್ಟರೆ ಅವರು ಬ್ಲ್ಯಾಕ್ ಯಜುರ್ವೇದ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ. ವೈಟ್ ಯಜುರ್ವೇದ, ಬ್ಲ್ಯಾಕ್ ಯಜುರ್ವೇದ. ಹಾಗಿಲ್ಲ. ಅದು ಶುಕ್ಲ ಅಂದರೆ ಯಾವುದಕ್ಕೂ ಬೆರೆಯದ ವೇದ ಅಂತ. ಕೃಷ್ಣ ಅಂದರೆ ಮಿಶ್ರ ಅಂತ. ಇದನ್ನು ಗಮನ ಇಟ್ಟು ಕೇಳಬೇಕು ನೀವು. ಕೃಷ್ಣ ಯಜುರ್ವೇದ ಏನಿದೆ ಅದರಲ್ಲಿ ಬ್ರಾಹ್ಮಣ ಭಾಗಗಳು ಈಗಾಗಲೇ ಇವೆ. ಉದಾಹರಣೆಗೆ ತೈತ್ತಿರೀಯ ಸಂಹಿತೆಯನ್ನು ನೀವು ನೋಡಿ. ತೈತ್ತಿರೀಯ ಸಂಹಿತೆಯಲ್ಲಿ ಏನಿದೆ? ಇಷೇತ್ವೋರ್ಜೇತ್ವಾ ವಾಯವಸ್ಥಪಾಯವಸ್ಥ ದೇವೋವಸ್ಥವಿತಾ ಪ್ರಾರ್ಪಯತಿ ಇತಿ ವೃಕ್ಷಂ ಚಿನತ್ತಿ ಅಂತಿದೆ. ಇಷೇತ್ವೋರ್ಜೇತ್ವಾ ಅಂತನ್ನುವ ಮಂತ್ರದಿಂದ ಮರದ ಗೆಲ್ಲನ್ನು ಕತ್ತರಿಸಬೇಕು. ಆ ಮರದ ಅಭಿಮಾನಿ ದೇವತೆಗೆ ಒಂದು ಪ್ರಾರ್ಥನೆ, ನಾನು ನಿನ್ನ ಗೆಲ್ಲನ್ನು ಕಿತ್ತುತ್ತೇನೆ, ಆದರೆ ಇದು ಯಜ್ಞಕ್ಕಾಗಿ. ಆಮೇಲೆ ಉಪಾಯವಸ್ಥಾ ಇತಿ ಪಶೂನ್ ವಿಸೃಜತಿ ಅಂತಿದೆ. ನೀವು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಬೇಕು. ಉಪಾಯವಃ ಸ್ಥಾ ವಾಯವಃ ಸ್ಥಾ ವಾಯವಃ ವಾಗತವು. ನೀವು ಹೋಗಿರಿ. ಬೆಳಗ್ಗೆ ಪ್ರಾತಃಸವನಕ್ಕೆ ಹಾಲನ್ನು ಕರೆದು ಪ್ರಾತಃಸವನವನ್ನು ಮಾಡಿದ ಮೇಲೆ, ದೇವತೆಗಳಿಗೆ ಆಹುತಿಯನ್ನು ಕೊಟ್ಟ ಮೇಲೆ ಹುಲ್ಲು ಮೇಯಲಿಕ್ಕೆ ನೀವು ಹೋಗಬೇಕು. ಹೋದವರು ಯಾವುದೇ ತೊಂದರೆ ಇಲ್ಲದೆ ಮರಳಿ ಬರಬೇಕು. ಇದು ನಮ್ಮ ಬಯಕೆ. ಇದು ಯಜಮಾನನಾದವನು ಹೇಳುವಂಥದ್ದು. ಇದು ಅಲ್ಲಿಯೇ ನಿರ್ದೇಶ ಇದೆ. ಇದು ಕೃಷ್ಣ ಅಂದರೆ ಈ ಮಂತ್ರವನ್ನು ಹೇಗೆ ಬಳಸಬೇಕು ಅಂತ ಹೇಳಲಿಕ್ಕೆ ಆ ಇಂಡಿಕೇಶನ್ ಇದು. ಈ ಮಂತ್ರವನ್ನು ಯಾವುದಕ್ಕೆ ಬಳಸಬೇಕು ಅಂತ ಇಟ್ ಈಸ್ ಇನ್ಸರ್ಟೆಡ್ ಇನ್ ಸಂಹಿತಾ ಆಲ್ಸೋ. ಕೃಷ್ಣ ಅಂದರೆ ಮಿಶ್ರ. ಕೃಷ್ಣ ಅಂದರೆ ಕಪ್ಪು ಅಂತ ಅರ್ಥ ಅಲ್ಲ. ವೈದಿಕ ಪರಿಭಾಷೆಯಲ್ಲಿ ಮಿಶ್ರಿತವಾಗಿದೆ. ಈ ಮಂತ್ರದ ವಿನಿಯೋಗ ಮಿಶ್ರಿತವಾಗಿದೆ. ಋಗ್ವೇದದಲ್ಲಿ ನಿಮ್ಗೆ ಹಾಗೆ ಕಾಣಲ್ಲ. ಅದನ್ನು ನೀವು ಬ್ರಾಹ್ಮಣಕ್ಕೆ ಬರಬೇಕು. ಬ್ರಾಹ್ಮಣ ಅಂತ ಒಂದು ವೇದದ ಗ್ರಂಥ. ಆ ಬ್ರಾಹ್ಮಣದಲ್ಲಿ ಏನು ಮಾಡ್ತಾರೆ, ಈ ಮಂತ್ರವನ್ನು ಹೇಗೆ ಬಳಸೋದು,
ಅಗ್ನಯೇ ಮಥ್ಯಮಾನಾಯ ಅನುಬ್ರೂಹಿ ಅಂತಾನೆ ಯಜುರ್ವೇದದವನು. ನಾನು ಅಗ್ನಿಯನ್ನು ಕಡಿಬೇಕು ಅಂತ ಇದ್ದೇನೆ, ಅಗ್ನಿಯನ್ನು ಕರಿ ಅಂತ ಯಜುರ್ವೇದದ ಪುರೋಹಿತ ಋಗ್ವೇದದವನಿಗೆ ಹೇಳ್ತಾನೆ. ಆಗ ಋಗ್ವೇದದ ಪುರೋಹಿತ ಅಗ್ನಿಯನ್ನು ಕುರಿತು ಮಂತ್ರವನ್ನು ಹೇಳ್ತಾನೆ. ಸ್ವಾಹಾಕಾರ ಇವನೇ ಕೊಡೋದು. ಮೊದಲು ಯಜ್ಞ ಅಂತಂದರೆ 16 ಪುರೋಹಿತರ ದೊಡ್ಡ ಒಂದು ಕೂಟ. 16 ಪುರೋಹಿತರು, ಒಂದೊಂದು ವೇದಕ್ಕೆ 4 ಜನ ಪುರೋಹಿತರು. ಋಗ್ವೇದದ ಪುರೋಹಿತ ಮಂತ್ರವನ್ನು ಹೇಳ್ತಾನೆ. ಯಜುರ್ವೇದದ ಪುರೋಹಿತ ಅಧ್ವರ್ಯು, ಅವನು ಹೋತ, ದೇವತೆಗಳನ್ನು ಕರೆಯುವವ, ಇವನು ಅಧ್ವರ್ಯು, ಯಾಗವನ್ನು ಸರಿಯಾದ ದಿಕ್ಕಿನಲ್ಲಿ ಒಯ್ಯುವವ, ಜಸ್ಟ್ ಲೈಕ್ ಎ ಕ್ಯಾಪ್ಟನ್ ಆಫ್ ಶಿಪ್, ಅಧ್ವರ್ಯು ಅಂತ ಕರೀತಾರೆ. ಅವನಿಗೆ 3 ಜನ ಅಸಿಸ್ಟೆಂಟ್ಸ್ ಇರ್ತಾರೆ. ಪ್ರತಿಪಸ್ಥಾತೃ, ಅಚ್ಛಾವಾಕ, ಗ್ರಾವಸ್ತುತ್ ಅಂತ. ಹಾಗೆ ಸಾಮವೇದದ ಪುರೋಹಿತರಿಗೆ 3 ಜನ ಅಸಿಸ್ಟೆಂಟ್ ಇರ್ತಾರೆ, ಉದ್ಗಾತ ಅಂತ ಕರೀತಾರೆ. ಇದಾದ ಮೇಲೆ ಬ್ರಹ್ಮ ಅಥರ್ವವೇದದ ಪುರೋಹಿತ, ಅವನಿಗೆ 4 ಜನ ಇರ್ತಾರೆ. ಹೀಗೆ 16 ಪುರೋಹಿತರು ಸೇರಿ ಮಾಡುವ ಯಾಗ. ಅದರಲ್ಲಿ ಯಜುರ್ವೇದದ ಪುರೋಹಿತನೇ ಎಲ್ಲವನ್ನ ಇನ್ಸ್ಟ್ರಕ್ಟ್ ಮಾಡೋದು. ಹಿ ಇಸ್ ದ ಇನ್ಸ್ಟ್ರಕ್ಟರ್. ಈ ರೀತಿ ಮಾಡಿ. ಇಲ್ಲಿ ತಪ್ಪು ಇದ್ರೆ ಮಾತ್ರ ಅವನು ಅಥರ್ವವೇದದ ಪುರೋಹಿತ, ಬ್ರಹ್ಮ ಹೇಳಬೇಕು. ಇದು ಕ್ರಮ ಇತ್ತು ಒಂದು ಕಾಲದಲ್ಲಿ. ಈಗ ನಾವು ಅಷ್ಟು ದೊಡ್ಡ ಯಾಗವನ್ನು ಅಪರೂಪ ಮಾಡೋದು. ಚಿಕ್ಕ ಈ ದೊಡ್ಡ ಯಜ್ಞದ ಚಿಕ್ಕ ಪ್ರತಿನಿಧಿ ಹೋಮ, ಅದನ್ನು ಮಾಡ್ತಾ ಇದ್ದೇವೆ. ಆಯ್ತಾ? ಈ ಯಜುರ್ವೇದ ಇದೆಯಲ್ಲ, ಇದೇ ಯಾಗವನ್ನು ಹೇಗೆ ಮಾಡಬೇಕು, ಯಾಗದ ದ್ರವ್ಯಗಳು ಯಾವುದು, ಇವುಗಳನ್ನೆಲ್ಲ ಹೇಳುವಂಥದ್ದು. ಇಲ್ಲಿ ಕೃಷ್ಣ ಯಜುರ್ವೇದದಲ್ಲಿ, ಕೃಷ್ಣ ಯಜುರ್ವೇದ ಅಂದರೆ ತೈತ್ತಿರೀಯ ಸಂಹಿತೆ. ಆ ತೈತ್ತಿರೀಯ ಸಂಹಿತೆಗೆ ತೈತ್ತಿರೀಯ ಬ್ರಾಹ್ಮಣ ಇದೆ, ತೈತ್ತಿರೀಯ ಆರಣ್ಯಕ ಇದೆ, ತೈತ್ತಿರೀಯ ಉಪನಿಷತ್ತಿದೆ. ವೇದಗಳ ವಿಭಾಗ ಅನ್ನೋದು ಕಲೀಲಿಕ್ಕೆ ಅನುಕೂಲ ಆಗಲಿ ಅಂತಷ್ಟೇ. ಮಧ್ವಾಚಾರ್ಯರು ಅಥರ್ವ ಉಪನಿಷತ್ ಭಾಷ್ಯದಲ್ಲೇ ಹೇಳ್ತಾರೆ, ಶಾಖಾ ಭೇದೋ ಹಿ ಅಶಕ್ತಿಜಃ. ಶಾಖೆಯನ್ನು ಯಾಕೆ ನಾವು ಮಾಡಿಕೊಂಡದ್ದು ಅಂದರೆ ನಮಗೆ ಪೂರ್ತಿ ಕಲೀಲಿಕ್ಕಾಗಲ್ಲ ಅಂತ. ಶಕ್ತಿ ಇದ್ದರೆ ಎಲ್ಲವನ್ನೂ ಕಲಿಯಬೇಕು. ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯಶೇಷಾತ್ ಅಂತ ಸೂತ್ರ. ಶಕ್ತಿ ಇದ್ದವರು ತಮ್ಮ ಕಾಲದಲ್ಲಿ ಉಪಲಬ್ಧವಾದ ಎಲ್ಲ ವೇದ ಶಾಖೆಗಳನ್ನು ಕಲಿತು ದೇವರ ಗುಣವನ್ನು ಅನುಸಂಧಾನ ಮಾಡಬೇಕು. ಅದರಿಂದಾಗಿ ಎಲ್ಲ ವೇದಗಳು ಮೊದಲು ಒಂದೇ ಆಗಿತ್ತು, ಮೂಲ ವೇದ ಅಂತ. ಅದರಲ್ಲಿ 3 ಶಾಖೆಗಳಾಯಿತು, ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ. ಅಥರ್ವವೇದ ಅನ್ನೋದು ಋಗ್ವೇದದ್ದೇ ಎಕ್ಸ್ಟ್ರಾಕ್ಟ್, ಆದರೆ ಅದು ಕ್ಷತ್ರಿಯರು ಬಳಸುವಂಥದ್ದು. ಬ್ರಾಹ್ಮಣರು ಅಥರ್ವವೇದದಿಂದ ಕ್ರಿಯೆಗಳನ್ನು ಮಾಡೋ ಹಾಗಿಲ್ಲ. ನಿಮಗೆ ಋಗ್ವೇದ ಕೊಟ್ಟಿದ್ದೇವೆ, ಯಜುರ್ವೇದ ಕೊಟ್ಟಿದ್ದೇವೆ. ಅಥರ್ವವೇದದಲ್ಲಿ ರಾಜನೀತಿ ಉಂಟು, ಶತ್ರು ನಿಗ್ರಹ ಉಂಟು, ವಶೀಕರಣ ಉಂಟು, ಔಷಧಿಗಳ ಪ್ರಯೋಗ ಇದೆ, ಸೇನಾ ನಿಯೋಜನ ಇದೆ, ವ್ಯೂಹಗಳಿದೆ, ಚಿಕಿತ್ಸೆ ಇದೆ. ಇದು ಅಥರ್ವವೇದದ ವಿಷಯ. ಇದು ಬ್ರಾಹ್ಮಣರಿಗೆ ಬೇಡ. ಶಾಂತಿ ಪರ್ವದಲ್ಲಿ ಇದು ಸ್ಫುಟವಾಗಿ ಅವನು ಕೇಳ್ತಾನೆ, ಅಥರ್ವವೇದವನ್ನು ಬ್ರಾಹ್ಮಣರು ಯಾಕೆ ಬಳಸಬಾರದು ಅಂತ. ಆಗ ಭೀಷ್ಮಾಚಾರ್ಯರು ಹೇಳುವ ಉತ್ತರ ಇದು, ಅಥರ್ವವೇದವನ್ನು ರಾಜರಿಗಾಗಿ ಹೇಳಿದ್ದಾರೆ. ಹಾಗಾದರೆ ಅಥರ್ವವೇದದಲ್ಲಿ ಅಧ್ಯಾತ್ಮಾರ್ಥ ಇಲ್ವಾ? ಇದೇ, ಕಂಡುಕೊಳ್ಳೋದು ಕಷ್ಟ, ಅದಕ್ಕೆ ಬ್ರಾಹ್ಮಣರು ಬೇಡ ಅಂದರು. ಈ ಹಿನ್ನೆಲೆಯಲ್ಲಿ 4 ಶಾಖೆ 3 ವೇದ.
ಈ ಮೂರು ವೇದದಲ್ಲಿ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ, ಅದಕ್ಕೆ ಮತ್ತೆ ಬಂದೆವು ನಾವು. ಶುಕ್ಲ ಅಂದರೆ ಬ್ರಾಹ್ಮಣದ ಮಿಶ್ರಣವಿಲ್ಲದ ಭಾಗ. ಬ್ರಾಹ್ಮಣದ ಮಿಶ್ರಣವಿಲ್ಲದ ಭಾಗ ಅಂದರೆ ಕೇವಲ 40 ಅಧ್ಯಾಯಗಳ ಪುಟ್ಟ ಕೃತಿ ಶುಕ್ಲ ಯಜುರ್ವೇದ. ಇದಕ್ಕೆ ಬ್ರಾಹ್ಮಣ ಗ್ರಂಥ ಇದೆ. ಎಷ್ಟೋ ಶತಪಥ ಬ್ರಾಹ್ಮಣ 100 ಅಧ್ಯಾಯಗಳ ಗ್ರಂಥ. ಶತಪಥ ಅಂದ್ರೆಷ್ಟು? 100 ಅಧ್ಯಾಯಗಳ ಗ್ರಂಥ. ಆ 100 ಅಧ್ಯಾಯಗಳ ಗ್ರಂಥದಲ್ಲಿ 93ನೆಯ ಅಧ್ಯಾಯದಿಂದ ಹಿಡಿದು 99ನೆಯ ಅಧ್ಯಾಯದವರೆಗೆ ಇರೋದೇ ಬೃಹದಾರಣ್ಯಕ ಉಪನಿಷತ್ತು. ಇನ್ನೂ ಎಕ್ಸ್ಟ್ರಾ ಒಂದು ಅಧ್ಯಾಯ ಇದೆ. ಒಟ್ಟು ಸೇರಿದರೆ 100 ಅಧ್ಯಾಯ ಆಗುತ್ತೆ. ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಶುಕ್ಲ ಯಜುರ್ವೇದಿಗಳಿಗೆ ಒಟ್ಟಿಗೆ ಇದೆ. ಅದರ ಹೆಸರೇನು? ಶತಪಥ ಬ್ರಾಹ್ಮಣ. ಶುಕ್ಲ ಯಜುರ್ವೇದದಲ್ಲಿ ಮತ್ತೆರಡು ಶಾಖೆ ಇದೆ. ಮಾಧ್ಯಂದಿನಾಯನ, ವಾಜಸನೇಯಿ ಅಂತ. ಅಲ್ಲಿ ಇರುವ ಶಾಖೆಗಳಿಗೂ ಈಗ ಇರುವ ಸಾಮಾಜಿಕ ಮತಭೇದಕ್ಕೂ ಯಾವ ಸಂಬಂಧವೂ ಇಲ್ಲ. ಅದರಿಂದ ಇದು ಇವರು ಏನೋ ಮಾಡಿಕೊಂಡಿದ್ದಾರೆ. ಶುಕ್ಲ ಯಜುರ್ವೇದದ ಒಂದು ವಿಭಾಗವನ್ನು ಅವರು ಏನೂ ತಿಳಿದಿಲ್ಲ. ಇವಾಗೇನು ಸಾಮಾಜಿಕವಾದ ಕಲಹಗಳು ನಡೀತಾ ಇದೆ ಅಥವಾ ಇದೇ ಸ್ವಲ್ಪ ಕ್ಷೀಣಿಸಿರಬಹುದು, ಅದಕ್ಕೂ ನೀವು ವೇದಕ್ಕೆ ಮೂಲಕ್ಕೆ ಹೋಗಿ ನೋಡೋದು ಯಾವ ಸಂಬಂಧವೂ ಇಲ್ಲ. ಎಲ್ಲ ವೇದಗಳು ದೇವರನ್ನೇ ಹೇಳಲಿಕ್ಕೆ ಹೊರಟಿರೋದು. ಎಲ್ಲ ವೇದಗಳು ಪವಿತ್ರವೇ. ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿದ್ದೇ ಕಾಣ್ವ ಸಂಹಿತೆಗೆ, ಕಾಣ್ವೋಪನಿಷತ್ತಿಗೆ. ಏಕೆಂದರೆ ಬೃಹದಾರಣ್ಯಕೋಪನಿಷತ್ತು ಎರಡಿದೆ. ಮಾಧ್ಯಂದಿನ ಶಾಖೆಯಲ್ಲೂ ಇದೆ, ಕಾಣ್ವ ಶಾಖೆಯಲ್ಲೂ ಇದೆ, ಅಥವಾ ವಾಜಸನೇಯಿ ಅಂತ ಕರೆಯೋಣ. ಅದೇ ರೀತಿ ಈಶಾವಾಸ್ಯೋಪನಿಷತ್ತು ಎರಡಿದೆ. ಕಾಣ್ವ ಶಾಖೆಯಲ್ಲೂ ಇದೆ, ಮಾಧ್ಯಂದಿನ ಶಾಖೆಯಲ್ಲೂ ಇದೆ. ಎಲ್ಲರೂ ಕೂಡ ವ್ಯಾಖ್ಯಾನ ಮಾಡಿರುವುದು ಕಾಣ್ವ ಶಾಖೆಗೇನೆ. ಈ ಕಂಡ ಮಂತ್ರಗಳು ಋಗ್ವೇದದಲ್ಲಿಯೂ ಇದೆ. ಕಣ್ವರ ಮಗ ಪ್ರಸ್ಕಣ್ವ ಅಂತ, ಅವನು ಕೂಡ ಋಷಿ. ನೀವು ವೇದಕ್ಕೆ ಹೋದರೆ ಸೀದಾ ಅವರೆಲ್ಲ ರಾಜರವರು. ರಾಜರಾಗಿದ್ದವರು ಕಣ್ವಾತ್ ಪ್ರಭೃತಿ ತೇ ಕ್ಷತ್ರಾಹ ಬ್ರಾಹ್ಮಣತ್ವ ಉಪಾಗಮನ್ ಅಂತ. ಆ ಕಣ್ವ ಬಂದ ಮೇಲೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ಬ್ರಾಹ್ಮಣರಾದರು. ಇದು ವಿಷ್ಣು ಪುರಾಣದ ಮಾತು. ಈ ಹಿನ್ನೆಲೆಯಲ್ಲಿ ಕಾಣ್ವ ಶಾಖೆ ಏನಿದೆ ಇಷ್ಟು ದೊಡ್ಡ ವ್ಯಾಪ್ತಿಯನ್ನು ಹೊಂದಿದೆ. ಆ ಶತಪಥ ಬ್ರಾಹ್ಮಣವನ್ನು ಅಧ್ಯಯನ ಮಾಡದ ಹೊರತು ಬೃಹದಾರಣ್ಯಕ ಅರ್ಥ ಆಗೋದಿಲ್ಲ. ಆ ತರಹದ ಪರಿಸ್ಥಿತಿ ಇದೆ. ಈ ಶುಕ್ಲ ಯಜುರ್ವೇದದ ವಿಷಯ ಏನು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅಶ್ವಮೇಧ ಹಾಗೂ ರಾಜಸೂಯ ಯಾಗಗಳ ಚಿಂತನೆ. ಅಶ್ವಮೇಧ ಹಾಗೂ ರಾಜಸೂಯ ಯಾಗಗಳ ಚಿಂತನೆ ಇರೋದು. ಅವಾಗೆಲ್ಲ ರಾಜರು ದೊಡ್ಡ ಆಸನದಲ್ಲಿ ಕೂಡಬೇಕು. ಅವರ ಗುರುಗಳು ಬ್ರಾಹ್ಮಣರು ಕೆಳಗಡೆ ಬಂದು ಕೂಡಬೇಕು. ಕ್ಷತ್ರಿಯಂ ಬ್ರಾಹ್ಮಣ ಅಧಸ್ತಾದುಪಾಸ್ತೆ ಅಂತ ಬೃಹದಾರಣ್ಯಕೋಪನಿಷತ್ತು. ಯಾಕೆ ಅಂದರೆ ರಾಜಸೂಯ ಯಾಗ ಮಾಡುವ ಅರ್ಹತೆ, ಅಶ್ವಮೇಧ ಯಾಗ ಮಾಡುವ ಅರ್ಹತೆ ಬ್ರಾಹ್ಮಣನಿಗಿಲ್ಲ. ಇರೋದು ಕ್ಷತ್ರಿಯರಿಗೆ ಮಾತ್ರ. ಹೀಗಾಗಿ ಅವನು ಅಲ್ಲಿ ಕೂಡಬೇಕು, ಇವನು ಕೆಳಗಡೆ ನಿಂತ್ಕೊಂಡಿರ್ಬೇಕು. ಇವಾಗ ವಸಿಷ್ಠರು ಕೆಳಗಡೆ ನಿಂತ್ಕೊಂಡಿರ್ತಾರೆ, ದಶರಥ ಮೇಲ್ಗಡೆ ಕೂತ್ಕೊಂಡಿರ್ತಾನೆ. ವಸಿಷ್ಠರು ದಶರಥನ ಗುರುಗಳೇ.
ಆದರೆ ಅಶ್ವಮೇಧ ಯಾಗ ಮಾಡುವ, ರಾಜಸೂಯ ಯಾಗ ಮಾಡುವ ಅರ್ಹತೆ ಇಲ್ಲ. ಈ ಅಶ್ವಮೇಧದ ಒಂದು ಪ್ರಸಂಗದಲ್ಲಿ ಅಶ್ಲೀಲ ಸೂಕ್ತ ಅಂತ ಹೇಳಿ ಒಂದಿದೆ, ಕುದುರೆಯ ಕಿವಿಯಲ್ಲಿ ಹೇಳುವಂಥದ್ದು. ಅದು ಶುಕ್ಲ ಯಜುರ್ವೇದದಲ್ಲಿದೆ. ಯಕೋ ಸಕಾಶ ಕುಂತಿಕಾಲಹಗೀತಿ ವಂಚತಿ ಆಹತಂ ಗಭೇಪಸೋ ನಿಜರ್ಗುಲೀತಿ ಧಾನಿಕಾ ಮಾತಾ ಚ ತೇ ಪಿತಾ ಚ ತೇಗ್ರಂ ವೃಕ್ಷಸ್ಯ ರೋಹತಃ ಪ್ರಸುಲಾಮೀತಿ ತೇ ಪಿತಾ ಮುಷ್ಟಿಮತಂಸಯತ್ ಅಂತ ಅಶ್ಲೀಲ ಸೂಕ್ತ. ಅದು ಹೇಗೆ ಅಶ್ಲೀಲ ಅದೆಲ್ಲ ಮತ್ತೆ ಹೇಳುವ, ನಾನು ಈಗ ಅದನ್ನು ಮುಟ್ಟೋದಿಲ್ಲ. ಆದರೆ ವೇದವನ್ನು ಅಧ್ಯಯನ ಮಾಡದೇ ಇರೋದ್ರಿಂದಾಗಿ ನಮಗೆ ಇದೊಂದು ಇದೆ ಅನ್ನೋದೇ ಗೊತ್ತಿಲ್ಲ ಅಂತ. ಅದೆಲ್ಲ ಅಧ್ಯಾತ್ಮಾರ್ಥ. ಅಶ್ಲೀಲ ಅನ್ನೋದಕ್ಕೂ ಬೇರೆ ಅರ್ಥ ಇದೆ, ನಾವು ಇಲ್ಲಿ ನೋಡುವ ಅಶ್ಲೀಲ ಅಲ್ಲ. ಅದರಿಂದ ನೀವು ಬೃಹದಾರಣ್ಯಕೋಪನಿಷತ್ತು ಅರ್ಥ ಮಾಡಿಕೊಳ್ಬೇಕು ಅಂದರೆ, ಆಚಾರ್ಯರ ಭಾಷ್ಯ ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಶತಪಥ ಬ್ರಾಹ್ಮಣ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ದೊಡ್ಡ ರಾಜರೆಲ್ಲ ನೀವು ಪುರಾಣದಲ್ಲಿ ಕೇಳ್ತಾ ಇರ್ತೀರ, ಅಶ್ವಮೇಧ ಮಾಡಿದರು, ರಾಜಸೂಯ ಯಾಗ ಮಾಡಿದರು, ಹೆಂಗೆ ಮಾಡ್ತಾ ಇದ್ರು, ಯಾಕೆ ಮಾಡ್ತಾ ಇದ್ರು? ಅದಕ್ಕೆ ಒಂದು ವಿಸ್ತಾರವಾದ ಕಾರಣ ಇದೆ. ರಾಜರು ಅವರು ಆಡಳಿತ ಮಾಡಬೇಕು. ಆಡಳಿತ ಮಾಡಬೇಕಾದ್ರೆ ಕ್ರೌರ್ಯ ಇರಬೇಕು, ಸ್ವಲ್ಪವಾದರೂ ಕ್ರೌರ್ಯ ಇರಬೇಕು. ಕ್ರೌರ್ಯವೇ ಇಲ್ಲದೆ ಹೋದರೆ ಆಡಳಿತ ಮಾಡಲಿಕ್ಕಾಗಲ್ಲ. ಸ್ವಲ್ಪವಾದರೂ ಬಲದ ಬಗೆಗಿನ ಅಭಿಮಾನ ಇರಬೇಕು, ಸ್ವಲ್ಪವಾದರೂ ಗರ್ವ ಇರಬೇಕು. ಇದ್ಯಾವುದು ಇಲ್ಲದಿದ್ದರೆ ಆಡಳಿತ ಮಾಡಲಿಕ್ಕಾಗಲ್ಲ. ಎಲ್ಲರನ್ನ ಮೈಂಟೈನ್ ಮಾಡಬೇಕು ಅವರು. ಶಿಕ್ಷೆ ಕೊಡುವಾಗ ಕಾಠಿಣ್ಯವೂ ಇರಬೇಕು, ಗುಣವನ್ನು ಗುರುತಿಸುವಾಗ ಪ್ರೇಮವೂ ಇರಬೇಕು. ಈ ತರಹದ ಎಕ್ಸ್ಟ್ರೀಮ್ ಕ್ವಾಲಿಟಿಯಲ್ಲಿ ಒಟ್ಟಿಗೆ ಇರಬೇಕು. ಈ ತರಹದ ಎಕ್ಸ್ಟ್ರೀಮ್ ಕ್ವಾಲಿಟಿಯಲ್ಲಿ ಇರಬೇಕಾದ್ರೆ ವೇದಾಂತಕ್ಕೆ ಅಡ್ಜಸ್ಟ್ ಆಗುವುದು ಹೇಗೆ? ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ, ಇದು ವೇದಾಂತದ ಸಿದ್ಧಿ. ಈ ರಾಜಕೀಯದ ರಾಜಸದಿಂದ ಉಪನಿಷತ್ತಿನ ಎತ್ತರಕ್ಕೆ ಬರಬೇಕು. ಹೇಗೆ ಬರೋದು? ಎರಡು ಎಕ್ಸ್ಟ್ರೀಮ್. ಯಾಕೆಂದರೆ ಆ ರಾಜರು ಕೂಡ ಋಷಿಗಳಾಗಿ ಇದ್ದಾರೆ. ಎಷ್ಟು ಜನ ರಾಜರು ಋಷಿಗಳಾಗಿಲ್ಲ, ಎಷ್ಟು ಜನ ರಾಜರು ಗೆದ್ದಿಲ್ಲ. ಈ ಎರಡೂ ಎಕ್ಸ್ಟ್ರೀಮನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ. ಅದಕ್ಕೆ ವೇದ ಹೇಳಿದ ಉಪಾಯವೇ ಅಶ್ವಮೇಧ ಯಾಗ ಮಾಡಿ. ಎಲ್ಲರನ್ನ ಗೆಲ್ಲಬೇಕು, ಎಲ್ಲರನ್ನ ಗೆಲ್ಲಬೇಕು. ಎಲ್ಲರನ್ನ ಗೆದ್ದು ತನ್ನದೇನೂ ಇಲ್ಲ ಅಂತ ಎಲ್ಲವನ್ನು ಕೊಟ್ಟುಬಿಡಬೇಕು. ಈ ಎರಡು ಎಕ್ಸ್ಟ್ರೀಮ್ಗೆ ಹೋದವರಿಗೆ ಅಧ್ಯಾತ್ಮ ಸಿದ್ಧಿಯಾಗುತ್ತೆ. ಅದರಿಂದಾಗಿ ಅಶ್ವಮೇಧ ಅನ್ನೋದು ಆ ಒಂದು ಎಕ್ಸ್ಟ್ರೀಮಿಟಿಯನ್ನು ಕಲಿಸುವಂಥದ್ದು. ಈ ತುದಿಯಿಂದ ಆ ತುದಿಗೆ ಹೋಗಬೇಕಾದದ್ದು. ಅದಕ್ಕೆ ದಶರಥ ಅಥವಾ ಎಲ್ಲರೂ ಕೂಡ, ಪಾಂಡವರೇ ಆಗಲಿ ಎಲ್ಲರೂ ಕೂಡ ಎಲ್ಲವನ್ನು ಮಾಡಿ ಇವರನ್ನು ಗೆಲ್ಲುವಾಗ ಎಷ್ಟು ಸಾವು ನೋವುಗಳಾಗತ್ತೆ, ಎಷ್ಟು ಸತ್ಕಾರ ಅಪಮಾನಗಳಾಗತ್ತೆ, ಅದೆಲ್ಲವನ್ನು ಮಾಡಿ ಕಷ್ಟಪಟ್ಟು ಗಳಿಸಿದ್ದನ್ನು ತನ್ನದೇನೂ ಇಲ್ಲ ಅಂತ ತ್ಯಾಗ ಮಾಡಿಬಿಡೋದು. ಅದು ದೇಶಗಳ ಸಮಾಚಾರ ಇದು. ಈ ಎಕ್ಸ್ಟ್ರೀಮಿಗೆ ಹೋಗಬೇಕು. ಕಡೆಗೆ ತನ್ನದು ಅನ್ನೋದು ಏನೂ ಇಲ್ಲ ಅನ್ನುವ ಮೂಲಕ ರಾಜಸೂಯ ಯಾಗ ಮಾಡಿ ಕಲಿತುಕೊಂಡು ರಾಜ್ಯವನ್ನೂ ಬಿಟ್ಟು ಆಮೇಲೆ ಹೋಗಬೇಕು, ತಪಸ್ಸು ಮಾಡಬೇಕು. ಈ ಎಕ್ಸ್ಟ್ರೀಮ್. ಆ ರಾಜಸೂಯ ಯಾಗ ಮಾಡಬೇಕು ಅಂತ ಇದ್ದದ್ರಿಂದ ರಾಜನೊಬ್ಬ ಆರಾಮವಾಗಿ ಎಲ್ಲವನ್ನು ಬಿಟ್ಟು ಹೋಗ್ತಾನೆ. ಇಲ್ಲ ಅಂತ ಹೇಳಿದ್ರೆ 90 ವರ್ಷ ಆದರೂ, ಕೈಯಲ್ಲಿ ಆಗದೆ ಹೋದರೂ,
ಡೈಪರ್ ಹಾಕೊಂಡಾದರೂ ನಾನು ಪಾಲಿಟಿಕ್ಸಿನಲ್ಲಿ ಇರ್ತೇನೆ ಅಂತನ್ನುವ ಎಕ್ಸ್ಟ್ರೀಮ್ ಇರ್ತಾರೆ. ಇದು ಈ ಸಮಸ್ಯೆ. ಆವಾಗ ಈ ಸಮಸ್ಯೆ ಇರಲಿಲ್ಲ. ಯಾಕೆ ಅಂದರೆ ಎರಡೂ ಎಕ್ಸ್ಟ್ರೀಮ್ಗಳಲ್ಲಿ ಆರಾಮವಾಗಿ ಸಂಚಾರ ಮಾಡುವ ಶಕ್ತಿ ಅವರಿಗೆ, ಆ ಟ್ರೈನಿಂಗ್ ಅದು. ಸರಿ, ಅಶ್ವಮೇಧದಲ್ಲಿ ಏನೇನು ಕ್ರಿಯೆಗಳಿರುತ್ತೆ ಇದನ್ನು ನಾನು ಸ್ಥೂಲವಾಗಿ ಹೇಳ್ತೇನೆ. ಯಾಕೆಂದರೆ ಅಶ್ವಮೇಧದ ಬಗ್ಗೆ ಅಧ್ಯಯನ ಮಾಡೋದು 1 ವರ್ಷದ ಸಬ್ಜೆಕ್ಟ್. ಏನು ಮಾಡೋದು, ಶುಕ್ಲಯಜುರ್ವೇದ ಉಪನಿಷತ್ತನ್ನು ಒಳಗೊಂಡಿರೋದೇ ಹಾಗೆ. ಅದರಿಂದಾಗಿ ಸ್ಥೂಲವಾಗಿ ಹೇಳಬೇಕು, ಆದರೆ ವಿವರವಾಗಿ ಹೇಳಲಿಕ್ಕಾಗಲ್ಲ. ಅದಕ್ಕೆ ಬೇರೆಯದೇ ಆದ ಪ್ಯಾಟರ್ನ್ ಇದೆ. 7 ಪ್ರಕೃತಿ ಯಾಗಗಳು ಅಂತ ಇದೆ. ಹಾಗೆ 7 ವಿಕೃತಿ ಯಾಗಗಳು. ವಿಕೃತಿ ಅಂತಂದರೆ ಪರಿಷ್ಕೃತ, ಡಿರೈವ್ಡ್ ಅಂತ ಅರ್ಥ. ವಿಕೃತ ಅಂತಂದರೆ ಪರ್ವರ್ಟೆಡ್ ಅನ್ನೋ ಅರ್ಥ ಇತ್ತೀಚೆಗೆ ಬಂದಿರೋದು. ನಮ್ಮ ಗುರುಗಳು ಗೋವಿಂದಾಚಾರ್ಯರು 56ನೇ ಇಸ್ವಿಯಲ್ಲಿ ಇದೊಂದು ವಿಕೃತವಾದ ಬಯಕೆ ಅಂತ ಬರೆದು ಬಿಟ್ಟಿದ್ದಾರೆ. 56ನೇ ಇಸ್ವಿಯಲ್ಲಿ 56. ಪ್ರಾಯ ಇಲ್ಲಿದ್ದರಲ್ಲಿ ಕೆಲವು ಹಿರಿಯರನ್ನು ಬಿಟ್ಟು ನಾವ್ಯಾರೂ ಹುಟ್ಟೇ ಇರಲಿಲ್ಲ. 56ನೇ ಇಸ್ವಿಯಲ್ಲಿ ಅವರು ಆ ರೀತಿ ವಿಕೃತವಾದ ಬಯಕೆ ಅಂತ ಬರೆದಿದ್ದಾರೆ. ಅದನ್ನು ಇಟ್ಟುಕೊಂಡು ಇತ್ತೀಚೆಗಿನ ಒಬ್ಬರು ವಿದ್ವಾಂಸರು, ಏನ್ರಿ ಅದು ವಿಕೃತವಾದ ಬಯಕೆ ಅಂತ ಬರೆಯೋದೇ? ವಾಸ್ತವಿಕವಾಗಿ ಅವರು ಯಾವ ಕಾಲದಲ್ಲಿ ಅದನ್ನು ಬಳಸ್ತಾರೆ ಅಂತ ನೋಡಬೇಕು. ಕೆಲವೊಮ್ಮೆ ಪದಗಳಿಗೆ ಅರ್ಥ ಯಾವ ಕಾಲದಲ್ಲಿ ಅದನ್ನು ಬಳಸಿದ್ದಾರೆ, ಯಾವ ಟೈಮಿನಲ್ಲಿ ಅದನ್ನು ಬಳಸಿದ್ದಾರೆ, ಆವಾಗ ಏನು ಅರ್ಥ ಇತ್ತು ಅನ್ನೋದು ನೋಡಬೇಕಾಗತ್ತೆ. ಗೋವಿಂದ ಪೈಗಳೆಲ್ಲ ಖಂಡಿತ ಖಂಡಿತ ಅಂತ 2 ಖಂಡಿತ ಅಂತ ಬರೀತಾರೆ. ಖಂಡಿತ ಸರಿ ಅಲ್ವಾ? ಸರಿ. ಯಾಕೆ? ಕಡಿ ಭೇದ ಅಂತ ಧಾತು ಇದೆ, ಅದರ ಪ್ರಕಾರ ಖಂಡಿತ ಅಲ್ಪ ಪ್ರಾಣ. ಖಂಡಿತ ಅದು ಸರಿ, ಕಡಿ ಭೇದ ಅಂತಲೂ ಧಾತು ಇದೆ. ಸೊ 2 ಕರೆಕ್ಟ್. ಖಂಡಿತ ಇಟ್ಕೊಂಡು ಖಂಡಿತ ಅನ್ನೋ ತಪ್ಪು ಅಂತ ಹೇಳಲಿಕ್ಕಾಗಲ್ಲ, ಖಂಡಿತ ಇಟ್ಕೊಂಡು ಖಂಡಿತ ತಪ್ಪು ಅಂತಲೂ ಹೇಳಲಿಕ್ಕಾಗಲ್ಲ. ನೀವು ಯಾವ ಕಾಲದಲ್ಲಿ ಅದನ್ನು ಬಳಸಿದ್ದಾರೆ ಅಂತ ನೋಡಬೇಕು. ಹಾಗೆ ಆವಾಗ ವಿಕೃತಿಯಾಗ ಅಂದರೆ ಪರಿಷ್ಕೃತವಾದದ್ದು, ಪ್ರಕೃತಿಯಾಗ ಅಂದರೆ ಮೂಲಭೂತವಾದದ್ದು. ಅಗ್ನಿಷ್ಟೋಮ, ಜ್ಯೋತಿಷ್ಠೋಮ, ಈ ಎಲ್ಲ ಯಾಗಗಳು 7 ಯಾಗಗಳಿದೆ. ಅದು ಪ್ರಕೃತಿಯಾಗ. ಈ ಪ್ರಕೃತಿಯಾಗವನ್ನು ದೊಡ್ಡದು ಮಾಡ್ತಾ ಬಂದರೆ ಅದೇ ವಿಕೃತಯಾಗ. ಆ ವಿಕೃತಯಾಗದಲ್ಲಿ ರಾಜಸೂಯ, ಅಶ್ವಮೇಧ, ವಾಜಪೇಯ ಅವುಗಳೆಲ್ಲ ಸೇರಿದೆ. ಪ್ರಕೃತಿಯಾಗ ಮತ್ತು ವಿಕೃತಯಾಗ ಅದು 1 ವರ್ಷದಲ್ಲಿ ಮಾಡ್ತಾ ಹೋದರೆ ಅದನ್ನು ವಿಕೃತಯಾಗ ಅಂತ ಕರೀತಾರೆ. ಅದರಲ್ಲಿ ಪ್ರಧಾನವಾಗಿ 2, ರಾಜಸೂಯ ಮತ್ತು ಅಶ್ವಮೇಧ. ಈ ಅಶ್ವಮೇಧವನ್ನು ನಮ್ಮ ಇಂದ್ರಿಯದ ಸಂಕೇತ. ಅಶ್ವಮೇಧ ಎಲ್ಲ ಕಡೆ ಹೋಗಿ ಕುದುರೆಯನ್ನು ನಾವು ಕಳಿಸೋದು, ಅವರು ಅದನ್ನು ತಡೆಯೋದು. ತಡೆದ್ರೆ ಯುದ್ಧ ಮಾಡಬೇಕು. ಅಶ್ವಮೇಧ ಮಾಡಲಿಕ್ಕೆ ಒಬ್ಬ ಹೊರಟಿದ್ದಾನೆ ಅಂತ ಇಟ್ಕೊಳ್ಳಿ. ಎಕ್ಸ್ ಅಶ್ವಮೇಧವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ, ಕುದುರೆಯನ್ನು ಬಿಡ್ತಾನೆ. ಯುದ್ಧಕ್ಕೆ ಅಂತ ಹೋಗುವಾಗ ಅವರು ಎದುರಾಳಿಗಳು ಗೆದ್ದರೆ ಅವರು ಯಾಗ ಮುಂದುವರಿಸ್ಬೇಕು. ಗೊತ್ತಾಯ್ತಲ್ಲ? ಇಲ್ಲ ಅಂದರೆ ಯಾಗ ಇವನು ಕೊಲ್ಲಬಾರದು. 2 ದಾರಿ. ರಾಜನನ್ನು ಕೊಲ್ಲಬಾರದು. ಒಂದೋ ಕಪ್ಪ ಕಾಣಿಕೆ ಕೊಟ್ಟು ಕಳಿಸ್ಬೇಕು, ಒಂದೋ ನೀನು ಗೆದ್ದರೆ, ವೈ ಗೆದ್ದರೆ ಯಕ್ಷಿನ ಬದಲು ರಾಜಸೂಯಾಗ ಮಾಡಬೇಕು. ಈಗ ಗೊತ್ತಾಯ್ತಾ? ಲವಕುಶರು ಯುದ್ಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿ? ಯಾಗ ಮುಂದುವರಿಸ್ಬೇಕು. ಅದು ರಾಜರಿಗೆ ಮಾತ್ರ ಮಾಡೋಲಿಕ್ಕಾಗೋದು. ಅವರು ಮುನಿಕುಮಾರರವ್ರು ಕಟ್ಟಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಆ ಕಥೆಯೇ ಬೋಗಸ್ಸದು. ಈ ಕಾಮನ್ ಸೆನ್ಸ್ ಇಲ್ಲದೆ ಇರೋರು ಇಂಥ ಕಥೆಯನ್ನೆಲ್ಲ ಹೆಣೆದು ಬಿಡ್ತಾರೆ. ಎಲ್ಲೂ ಇಲ್ಲ. ಮತ್ತೆ ಈ ತರಹದ ಸಮಸ್ಯೆಗಳು ಇರುತ್ತೆ, ಅದನ್ನು ನೋಡಬೇಕು.
ಈ 1 ವರ್ಷ ಎಲ್ಲ ದೇಶಗಳನ್ನು ತಿರುಗಿ ರಾಜರನ್ನು ಸೋಲಿಸಿ, ಅದು ಇವನು ಇಲ್ಲಿ 1 ವರ್ಷ ದೀಕ್ಷಾ ಸಹಿತನಾಗಿ ಕೂತಿರ್ತಾನೆ, ಅಯೋಧ್ಯೆಯಲ್ಲಿ ಕೂತಿರ್ತಾನೆ. ಇವರು ಇನ್ನೊಂದು ಟೀಮ್ ಹೋಗಿರುತ್ತಲ್ಲ, ಅದಕ್ಕೂ ಕೂಡ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಯಾಗ ಉಂಟು. ಕುದುರೆಯ ಬಹಳ ಗಣಿತ ಬೇಕು ಅನ್ಲಿಕ್ಕೆ. ಕುದುರೆಯ ಹೆಜ್ಜೆಗಳು ಎಷ್ಟು ಇರ್ತವೆ ಅಷ್ಟಕ್ಕೆ ಪ್ರತಿನಿಧಿಯಾಗಿ ಒಂದು ಹೋಮ ಉಂಟು. ಅಶ್ವಮೇಧ ಯಾಗ ಅಂದರೆ ಅಷ್ಟು ಸಮಸ್ಯೆ. ಇಲ್ಲೊಬ್ಬ ಪುರೋಹಿತ ಇರಬೇಕು, ಅಲ್ಲೊಬ್ಬ ಪುರೋಹಿತ ಇರಬೇಕು. ಒಬ್ಬ ಅಂತ ಹೇಳ್ತಾ ಇರೋದು ಅವ್ರನ್ನ ಒಂದಿಷ್ಟು ಟೀಮ್, ಇವ್ರದ್ದು ಒಂದಿಷ್ಟು ಟೀಮ್. ಎಲ್ಲವನ್ನ ತಿರುಗಿ ಬಂದ ಮೇಲೆ ಆ ಕುದುರೆಯನ್ನು ಬಲಿ ಕೊಡಬೇಕು. ಅದು ಬಲಿ ಕೊಡೋದು ಹೊರಗಡೆ ನಮಗೆ ತೋರೋದು, ನಿಜವಾಗಿಯೂ ಬಲಿ ಕೊಡೋದು ನಮ್ಮ ಇಂದ್ರಿಯಗಳ ಬಯಕೆಗಳನ್ನು. ಯಾಕೆಂದರೆ ಇಂದ್ರಿಯಾಣಿ ಹಯಾನಾಹು ವಿಷಯಾಂಸ್ತೇಷು ಗೋಚರಾನ್. ಆ ಇಂದ್ರಿಯಗಳೆಂಬ ಕುದುರೆಯನ್ನು ನಾನು ಬಲಿ ಕೊಡ್ತಾ ಇದ್ದೇನೆ ಅನ್ನೋದರ ಸಂಕೇತ ಹೊರಗಡೆ ಎದ್ದು. ನಮಗೆ ಸಂಕೇತ ಮುಖ್ಯ ಆಗಬಾರದು, ಅದರಲ್ಲಿ ಗ್ರಹಿಸಬೇಕಾದ ಅಂಶ ಮುಖ್ಯ ಆಗಬೇಕು. ಈ ರೀತಿ ಎಲ್ಲ ಕುದುರೆಗಳನ್ನು ಆ ರೀತಿ 100 ಯಾಗ ಮಾಡಿದವ ಇಂದ್ರ, ಶತಮನ್ಯು ಅಂತ. ಶತಮನ್ಯು ಯಾಕೆ ಅಂದರೆ 100 ಮನ್ಯು ಅಂದರೆ ಯಾಗ. ಇವರೆಲ್ಲ 1, 2, ಧರ್ಮರಾಜ ಮಾಡಿದ್ದೇ 3. ರಾಜಸೂಯ ಯಾಗ ಇದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್. ಅಲ್ಲಿಯೂ ಎಲ್ಲರನ್ನ ಗೆಲ್ಲಬೇಕು. ಆ ಕುದುರೆಯನ್ನು ಕೊಂದ ಮೇಲೆ ಅದು ಅಂತಿಮ ಘಟ್ಟ. ಮತ್ತೆ ಅವನು ಭೋಗದಲ್ಲಿ ತೊಡಗಲಿಕ್ಕಿಲ್ಲ, ವಿಚಿತ್ರವಾದ ಭೋಗದಲ್ಲಿ ತೊಡಗಲಿಕ್ಕಿಲ್ಲ. ಈ ತರಹದ ಸಮಸ್ಯೆಗಳು. ಒಂದು ವೇಳೆ ತೊಡಗೋದಾದರೆ ಮತ್ತೆ ಯಾಗ ಮಾಡಬೇಕು. ಅದರ ಯಾಗದ ಪ್ರಕ್ರಿಯೆಗಳೆಲ್ಲ ಬಹಳ ವಿಶಿಷ್ಟವಾಗಿದೆ. ಆ ಕುದುರೆಯಲ್ಲಿ ಸಮಗ್ರ ಜಗತ್ತು ಸನ್ನಿಹಿತವಾಗಿದೆ ಅಂತ ಚಿಂತನೆ ಮಾಡಬೇಕು. ಆ ಕುದುರೆಯಲ್ಲಿ ಯಾವ ರೀತಿ ಜಗತ್ತು ಸನ್ನಿಹಿತವಾಗಿದೆ ಅಂತ ಚಿಂತನೆ ಮಾಡಬೇಕು ಅನ್ನೋದನ್ನೇ ಬೃಹದಾರಣ್ಯಕ ಉಪನಿಷತ್ತಿನ 1ನೇ ಅಧ್ಯಾಯ ಹೇಳೋದು. ಉಷಾವಾ ಅಶ್ವಸ್ಯ ಮೇಧ್ಯಸ್ಯ ಚಿರಃ ಅಂತ ಶುರುವಾಗತ್ತೆ. ನೀವು ಈ ಹಿನ್ನೆಲೆಯಿಂದ ಬಂದರೆ ಇದರ ಡೆಪ್ತ್ ಗೊತ್ತಾಗುತ್ತೆ. ಅಶ್ವಬ್ರಾಹ್ಮಣ ಅಂತ ಇಡೀ ಜಗತ್ತನ್ನು ಕುದುರೆಯ ರೂಪಕದಲ್ಲಿ ಹೇಗೆ ಕಾಣೋದು. ನೆಕ್ಸ್ಟ್ ಅದು ಬರೋದು ಅಶ್ವಮೇಧ ಬ್ರಾಹ್ಮಣ. ಮೇಧ ಅಂದರೆ ಯಜ್ಞ, ಅಶ್ವಮೇಧ ಬ್ರಾಹ್ಮಣ. ಇದಾಗುವಾಗ ದೇವರು ಪ್ರಳಯವನ್ನು ಉಂಟು ಮಾಡಿದ್ದಲ್ವಾ. ಪ್ರಳಯವನ್ನು ಉಂಟು ಮಾಡುವಾಗ ದೇವರ ಉದ್ದೇಶ ಏನಿರುತ್ತೆ, ಸೃಷ್ಟಿಯ ಹಿನ್ನೆಲೆ ಏನು ಅನ್ನೋದನ್ನು ಬ್ರಹ್ಮದೇವರ ಮುಖದಲ್ಲಿ ಅದು ತಿಳಿಸುವಂಥದ್ದು. ಅದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪ್ರಮುಖವಾದ ಭಾಗ. ಇದಾದ ಮೇಲೆ ಯಾಜ್ಞವಲ್ಕ್ಯರ ಮತ್ತು ಜನಕನ ಸಂವಾದ. ನಿಮಗೆ ಇಡೀ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಎದ್ದು ಕಾಣುವುದು ಜನಕನ ಅಧ್ಯಾತ್ಮ ಪರತೆ. ಜನಕ ನಾನು ಈ ತತ್ವದ ಆಳಕ್ಕೆ ಹೋಗಬೇಕು ಅಂತಲೇ ಯಜ್ಞ ಮಾಡ್ತಾನೆ. ಆ ಯಜ್ಞದಲ್ಲಿ ಒಂದು ಪಂಥವನ್ನು ಇಡ್ತಾನೆ. ಇಷ್ಟೊಂದು ಗೋವುಗಳಿದೆ, ಇದನ್ನು ಯಾರು ತಗೊಂಡು ಹೋಗಬೇಕು, ಅವರು ಬ್ರಹ್ಮನಿಷ್ಠರಾಗಿರಬೇಕು. ಬ್ರಹ್ಮನಿಷ್ಠರಾಗಬೇಕು ಅಂದರೆ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ಆಶ್ವಲನಿಂದ ಶುರು ಮಾಡಿಕೊಂಡು ಶಾಕಲ್ಯನವರೆಗೆ ಆ ಎಲ್ಲ ಪ್ರಶ್ನೆಗಳಲ್ಲಿ ಬಹಳ ವಿಸ್ತಾರವಾದ ಅಧ್ಯಾತ್ಮದ ಪ್ರಶ್ನೋತ್ತರಗಳಿದೆ. ಕೆಲವು ಹೆಚ್ಚು ಪರೀಕ್ಷೆಗಾಗಿ ಕೇಳಿತ್ತು. ಇವನು ಯಾವ ಸೀಮೆಯ ಬ್ರಹ್ಮನಿಷ್ಠ ನೋಡುವ ಅಂತಲೇ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿತ್ತು. ಅದು ಮುಗಿದ ಮೇಲೆ
ದೃಪ್ತ ಬಾಲಾಕಿ ಅಂತ ಒಬ್ಬನ ಕಥೆ ಬರುತ್ತೆ. ದೃಪ್ತ ಬಾಲಾಕಿ ಅಂದರೆ ಕೊಬ್ಬಿದ ಬಾಲಾಕಿ. ಅವನಿಗೆ ಏನು ಕೊಬ್ಬು, ಅವನಿಗೆ ನನಗೆಲ್ಲ ಗೊತ್ತಿದೆ ಅಂತ ಜನಕನಿಗೆ ಉಪದೇಶ ಮಾಡಲಿಕ್ಕೆ ಬರ್ತಾನೆ. ಜನಕ ಅವನ ಉಪಾಸನೆಯ ತಪ್ಪುಗಳನ್ನು ತಿದ್ದುತ್ತಾ ಹೋಗ್ತಾನೆ. ಹೀಗೆ ತಿದ್ದಿದ ಮೇಲೆ ಅವನಿಗೆ ಗೊತ್ತಾಗತ್ತೆ ನನ್ನದು ಇನ್ನೂ ಸಾಲದು ಅಂತ ಹೇಳಿ ಮತ್ತೆ ಮರಳಿ ಹೋಗ್ತಾನೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೆಚ್ಚು ಬ್ರಾಹ್ಮಣರು ಕ್ಷತ್ರಿಯ ಹತ್ತಿರ ಶಿಷ್ಯತ್ವವನ್ನು ವಹಿಸಿದ್ದೇ ಕಾಣುವುದು. ಆ ಬ್ರಾಹ್ಮಣರು ದೊಡ್ಡವರೇ. ಯಾಕೆಂದರೆ ಅಜ್ಞಾನವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ನಾವು ಬದುಕ್ತೇವೆ ಅಂತಲ್ವ. ಭಾಗವತದಲ್ಲಿಯೂ ಹಾಗೆ ಸೂತ ಪುರಾಣಿಕರು ಬ್ರಾಹ್ಮಣರಲ್ಲ, ಬೇರೆ ಜಾತಿಯವರು. ಅವರನ್ನು ಮೇಲ್ಗಡೆ ಕೂಡಿಸಿ ಶೌನಕರೆಲ್ಲ ಕೆಳಗಡೆ ಕುಳಿತು ಪುರಾಣವನ್ನು ಕೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಗುಣಗ್ರಹಣ ಅನ್ನೋದು ಬ್ರಾಹ್ಮಣ್ಯದ ಮುಖ್ಯ ಲಕ್ಷಣ. ಏನು ಗುಣ ಇದೆ ಅದನ್ನು ಗ್ರಹಿಸಬೇಕು. ಇದು ಬ್ರಾಹ್ಮಣ್ಯದ ಮುಖ್ಯ ಲಕ್ಷಣ ಅಂತ. ಅವರಲ್ಲಿ ಪ್ರೀತಿ ಇಡಬೇಕು. ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅನ್ನೋದಕ್ಕೂ ಇದು ಅರ್ಥ ಹೊಂದಿದೆ. 2-3 ಕಡೆ ಬರುತ್ತೆ ಮಹಾಭಾರತದಲ್ಲಿ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ. ಅದರಲ್ಲಿ ಒಂದು ಕಡೆ ಇದು ಅರ್ಥ. ಅವನು ಸ್ನೇಹಶೀಲನಾಗಿರಬೇಕು, ಬ್ರಾಹ್ಮಣನಾದವನು ಎಲ್ಲರ ಗುಣಗಳನ್ನು ಗುರುತಿಸಬೇಕು ಅಂತ ಹೇಳಿ ಇರುವಂಥದ್ದು. ಈ ರೀತಿ ಆ ದೃಪ್ತ ಬಾಲಾಕಿಯ ಪ್ರಕರಣ ಆದ ಮೇಲೆ ಯಾಜ್ಞವಲ್ಕ್ಯರ ಮತ್ತು ಅವರ ಹೆಂಡತಿಯ ಸಂವಾದ. ದ್ವೇ ಭಾರ್ಯೇ ಬಭೂವತು, ಇಬ್ಬರು ಹೆಂಡಿರು, ಮೈತ್ರೇಯಿ ಮತ್ತು ಕಾತ್ಯಾಯಿನಿ. ನಾನು ಎಲ್ಲವನ್ನ ಬಿಟ್ಟು ಹೊರಡುತ್ತೇನೆ, ನಿಮ್ಮಿಬ್ಬರಿಗೆ ಆಸ್ತಿಯನ್ನು ವಿಭಾಗ ಮಾಡಿಕೊಡುತ್ತೇನೆ. ಕಾತ್ಯಾಯಿನಿ ಒಪ್ಕೊಂಡು, ಆದರೆ ಮೈತ್ರೇಯಿ ಒಪ್ಕೊಳ್ಳಿಲ್ಲ. ಮೈತ್ರೇಯಿ ಬ್ರಾಹ್ಮ ವಿವಾಹವಾದ ಹುಡುಗಿ. ಬ್ರಾಹ್ಮ ವಿವಾಹ, 8 ತರಹದ ವಿವಾಹಗಳಲ್ಲಿ ಬ್ರಾಹ್ಮ ವಿವಾಹ ಅಂತೊಂದು. ದೈಹಿಕ ಸಂಪರ್ಕ ಇರಲ್ಲ, ಜ್ಞಾನಕ್ಕಾಗಿ ಮದುವೆ. ಇದು ಎಂತಹ ಮುಂದುವರೆದವರು. ನೀವು ನೋಡಿದ್ರೆ ಅತ್ಯಂತ ಹಳಬರು, ಅತ್ಯಂತ ಮಾಡರ್ನ್ ಆಗಿರ್ತಾರೆ. ನೀವು ಪೇಜಾವರ ಸ್ವಾಮಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಬಹಳ ಅಂದರೆ ಹಿಂದಿನವರು. ಈಗಿನವ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ಆದ್ದರಿಂದಾಗಿ ಏನು ಮಾತನಾಡೋಲ್ಲ. ಹಿಂದಿನವರು, ಅವರು ಇವಾಗಿನವರು ಹಿಂದಿನವರು ದಾರಿಯಲ್ಲಿದ್ದಾರೆ. ವೈಯಕ್ತಿಕ ಸ್ಪರ್ಶ ಕಡಿಮೆ ಆದ್ದರಿಂದಾಗಿ ಉಲ್ಲೇಖಿಸಲಿಕ್ಕಿಲ್ಲ ಅಷ್ಟೇ. ಬಹಳ ಹಿಂದಿನವರು, ಬಹಳ ಮುಂದಿನವರಾಗಿರ್ತಾರೆ. ಬಹಳ ಹಳಬರು, ಅಲ್ಟ್ರಾ ಮಾಡರ್ನ್ ಆಗಿರ್ತಾರೆ. ಅಂದರೆ ಪ್ರಜ್ಞೆಯಿಂದ ಹಳಬರಾದವರು. ಹಾಗೆ ಅವತ್ತು ಆರ್ಷ ವಿವಾಹ, ಬ್ರಾಹ್ಮ ವಿವಾಹ ಇತ್ತು. ಇವತ್ತು ನಾವು ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಲಿವ್ ರಿಲೇಷನ್ಶಿಪ್ ಇದೆ, ಅದು ದೈಹಿಕ ಬಂಧದಿಂದ ಕೂಡಿ ಇದೆ. ಇದಲ್ವಾ ಮುಂದುವರೆದದ್ದು. ಜ್ಞಾನಕ್ಕಾಗಿ ಒಬ್ಬನ ಜೊತೆ ಇರ್ತೇನೆ ಅಂದರೆ ಸಮಾಜ ಅದನ್ನು ಒಪ್ಕೊಳ್ತಿತ್ತಲ್ಲ ಅವತ್ತು. ಈಗ ಪ್ರಾಮಾಣಿಕತೆ ಇದ್ದರೆ ಒಪ್ಕೊಳ್ತಾರೇನೋ, ಆದರೆ ಪ್ರಾಮಾಣಿಕತೆ ಇಲ್ಲ ಇಲ್ಲಿ. ಅದರಿಂದ ಅವಳು ನನಗಿದು ಬೇಡ, ನೀವು ಯಾವುದನ್ನು ಬೆನ್ನ ಹತ್ತಿ ಹೋಗ್ತಾ ಇದ್ದೀರೋ ಅದ್ರ ಬಗ್ಗೆ ಹೇಳಿ. ಆಗ ಆ ಮೈತ್ರೇಯರು ಮೋಕ್ಷದ ಬಗ್ಗೆ, ಇದು ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಮೋಕ್ಷದ ಬಗ್ಗೆ ಹೇಳ್ತಾರೆ. ಆ ಮೋಕ್ಷದ ಸ್ಥೂಲ ವರ್ಣನೆಗಳನ್ನು ಕೇಳಿದ್ರೆ ಏನೂ ಇಲ್ಲದೆ ಇರೋದೇ ಮುಕ್ತಿ ಅಂತ ಅರ್ಥ ಆಗುತ್ತೆ. ಅವಳು ಮತ್ತೆ ಅದರ ಸ್ಪಷ್ಟೀಕರಣವನ್ನು ಬಯಸಿದಾಗ ಮುಕ್ತಿಯಲ್ಲಿ ಸ್ವರೂಪಭೂತವಾದ ದೇಹವಿದೆ. ಈ ಶರೀರ ಏನಿದೆ ಇದು ಸ್ಥೂಲ ಶರೀರ. ಸ್ಥೂಲ ಶರೀರದಲ್ಲಿ ಅವಯವಗಳೆಲ್ಲ ಇದೆ. ಅದೇ ರೀತಿ ಸೂಕ್ಷ್ಮ ಶರೀರದಲ್ಲಿಯೂ ಅವಯವಗಳು ಇರುತ್ತೆ. ಜೀವ ಸ್ವರೂಪದಿಂದ ವಿಕಲನಲ್ಲ, ಅಂಗ ಮಾತ್ರ ವಿಕಲ. ಎರಡಕ್ಕೂ ವ್ಯತ್ಯಾಸ ಇದೆ. ಸ್ವರೂಪದಿಂದ ವಿಕಲ ಅಲ್ಲ, ಕಣ್ಣಿದ್ದೇ ಇದೆ, ಆದರೆ ಒಳಗಡೆ ಸರಿದಿದೆ, ಹೊರಗಡೆ ಆ ಕಣ್ಣಿನಿಂದ ಅವನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಕುರುಡನಿಗೆ ಕನಸು ಬೀಳೋಲ್ವಾ?
ಕುರುಡನಿಗೆ ಬಣ್ಣ ಗೊತ್ತಾಗಲ್ವ, ಒಳಗಡೆ ಬೀಳುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ ಅಷ್ಟೇ. ಹುಟ್ಟು ಕುರುಡನಿಗೆ ಕೂಡ ಕನಸುಗಳು ಬೀಳುತ್ತೆ. ದೋಸ್ ಡ್ರೀಮ್ಸ್ ಆರ್ ಕಲರ್ಫುಲ್ ಆಲ್ಸೋ, ಬಟ್ he cannot communicate properly because he doesn't know what is exterior or he can't know. ಅದರಿಂದಾಗಿ ಇದೆಲ್ಲ ಯಾವಾಗ ಸಾಧ್ಯ? ಒಳಗಡೆ ಇಂದ್ರಿಯ ಇದ್ದಾಗ ಸಾಧ್ಯ. ಒಳಗಡೆ ಎಲ್ಲ ಇಂದ್ರಿಯಗಳು ಇವೆ, ಹೊರಗಡೆ ಇಂದ್ರಿಯಗಳು ಇದೆ. ಅದರಿಂದಾಗಿ ಹೊರಗಡೆ ಇಂದ್ರಿಯ ಇಲ್ಲದವನನ್ನು ತಮಾಷೆ ಮಾಡಬಾರದು. ಏನೋ ಇಂದ್ರಿಯ ಇರಲ್ಲ ಅಂತ ಇಟ್ಕೊಳ್ಳಿ, ತಮಾಷೆ ಮಾಡಲಿಕ್ಕಿಲ್ಲ. ಯಾಕೆ? ಅದು ನೀವು ತಮಾಷೆ ಮಾಡೋದು ಅನ್ಯಥಾ ಜ್ಞಾನ ಆಗುತ್ತೆ. ಒಂದು ಸ್ವರೂಪದಲ್ಲಿದೆ, ಹೊರಗಡೆ ಇಲ್ಲ ಅಷ್ಟೇ. ಈ ಸ್ವರೂಪ ದೇಹ ಅನ್ನೋದು ಅಭಿವ್ಯಕ್ತ ಆಗೋದೇ ಮುಕ್ತಿ. ಮುಕ್ತಿರಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಭಾಗವತ. ಆ ಪ್ರಮೇಯವನ್ನು ಹೇಳಿದ್ದು ಯಾಜ್ಞವಲ್ಕ್ಯ. ಅವರ ಒಂದು ಸಂವಾದವನ್ನು ನಿರೂಪಣೆ ಮಾಡ್ತೇನೆ. ಯಾಜ್ಞವಲ್ಕ್ಯ ಕಿಂ ಜ್ಯೋತಿರೇವಾಯಂ ಪುರುಷ ಇತಿ. ಓ ಯಾಜ್ಞವಲ್ಕ್ಯನೇ, ಏನು ಬೆಳಕು ಪುರುಷನಿಗೆ? ಆದಿತ್ಯ ಜ್ಯೋತಿ ಸಮ್ರಾಳಿತಿ, ಸೂರ್ಯನೇ ಬೆಳಕು. ಅಸ್ತಮಿತ ಆದಿತ್ಯೇ ಯಾಜ್ಞವಲ್ಕ್ಯ ಕಿಂ ಜ್ಯೋತಿರೇವಾಯಂ ಪುರುಷ ಇತಿ. ಸೂರ್ಯ ಮುಳುಗಿದ ಯಾವ ಬೆಳಕು? ಚಂದ್ರಮಾ ಏವಾಸ್ಯ ಜ್ಯೋತಿರ್ಭವತಿ, ಚಂದ್ರನೇ ಬೆಳಕು. ಅಸ್ತಮಿತ ಆದಿತ್ಯೇ ಅಸ್ತಮಿತೆ ಚಂದ್ರಮಸಿ ಕಿಂ ಜ್ಯೋತಿರೇವಾಯಂ ಪುರುಷ ಇತಿ. ಸೂರ್ಯ ಮುಳುಗಿದ, ಚಂದ್ರ ಕಾಣಲಿಲ್ಲ ಕೃಷ್ಣ ಪಕ್ಷದ ಸಂದರ್ಭದಲ್ಲಿ, ಆಗ ಯಾವ ಬೆಳಕು? ವಾಗೇವಾಸ್ಯ ಜ್ಯೋತಿರ್ಭವತಿ. ಹೌದಾ, ಮಾತು ಬೆಳಕು ಹೇಗೆ? ಹೌದು, ಸೂರ್ಯನ ಬೆಳಕಿನಲ್ಲಿ ಕಾಣಲಾಗದ ಪ್ರೀತಿಯನ್ನ, ಚಂದ್ರನ ಬೆಳಕಿನಲ್ಲಿ ಕಾಣಲಾಗದ ಪ್ರೀತಿಯನ್ನ, ಒಳಗಿನ ಬಯಕೆಯನ್ನ, ಹೊಳಹುಗಳನ್ನು ಮಾತು ತಾನೇ ಎಕ್ಸ್ಪ್ರೆಸ್ ಮಾಡೋದು. ಹೀಗಾಗಿ ಮಾತು ಒಂದು ಬೆಳಕು. ಉಪನಿಷತ್ತು ಮೂಲಭೂತವಾಗಿ ಮಾತೆಂಬುದು ಜ್ಯೋತಿರ್ಲಿಂಗ, ಆಮೇಲೆ ಏನಂತ ಇಲ್ಲಿದೆ ಇನ್ಫ್ಲೂಯೆನ್ಸ್. ಆಯಿತು. ಅಸ್ತಮಿತ ಆದಿತ್ಯೇ ಅಸ್ತಮಿತೆ ಚಂದ್ರಮಸಿ ಅಸ್ತಮತೆ ಅಗ್ನೌ ಕಿಂ ಜ್ಯೋತಿರೇವಾಯಂ ಪುರುಚೈತಿ. ಆತ್ಮೇವಾಸ್ಯ ಜ್ಯೋತಿರ್ಭವತಿ, ಜೀವನೇ ಬೆಳಕು. ಆ ಜೀವನ ಒಳಗಡೆ ಇರುವ ಪರಮಾತ್ಮನೇ ಬೆಳಕು. ಆತ್ಮೈವಾಸ್ಯ ಜ್ಯೋತಿರ್ಭವತಿ ಅಂತ. ಆತ್ಮನೇ ಬೆಳಕು. ಈ ರೀತಿ ಆ ಪರಮಾತ್ಮನೆಂಬ ಬೆಳಕು. ಹೀಗೆ ಎಲ್ಲ ಕಡೆ ಇದರಲ್ಲಿ ಈ ತರಹದ್ದಿದೆ. ಇದರ ಶಾಂತಿ ಮಂತ್ರ ಇದೆ, ಅದು ನಿಮ್ಗೆ ಗೊತ್ತೇ ಇದೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಇದು ಪೂರ್ತಿ ಪರಮಾತ್ಮನ ಬಗ್ಗೆ ಇರೋದು. ಪೂರ್ಣಂ ಅದಹ, ಇಲ್ಲಿ ಕಾಣುವ ಪರಮಾತ್ಮನ ರೂಪ ಪೂರ್ಣ ಗುಣದಿಂದ ತುಂಬಿದೆ. ಪೂರ್ಣಮಿದಂ, ಜೀವರ ಒಳಗಡೆ ಇರುವ ರೂಪ, ಅಂತರ್ಯಾಮಿ ರೂಪ, ಅದು ಕೂಡ ಪೂರ್ಣವಾಗಿ ಇದೆ. ಪೂರ್ಣಾತ್ ಪೂರ್ಣಮುದಚ್ಯತೆ, ಮೂಲ ರೂಪವು ಪೂರ್ಣವೇ. ಮೂಲ ರೂಪದಿಂದ ಹೊರಬಂದ ರಾಮ ಕೃಷ್ಣ ಇತ್ಯಾದಿ ಅವತಾರ ರೂಪವು ಪೂರ್ಣವೇ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಆಮೇಲೆ ಜಗತ್ತು ಮಹಾಪ್ರಳಯದಲ್ಲಿ ಸಿಲುಕಿದಾಗ, ಎಲ್ಲವೂ ಡಿಸ್ಪರ್ಸ್ ಆದಾಗ, ಈ ರೂಪ, ಎಲ್ಲ ರೂಪಗಳು, ಅಂತರ್ಯಾಮಿ ರೂಪಗಳು, ಎಲ್ಲ ರೂಪಗಳು ಪದ್ಮನಾಭ ರೂಪದಲ್ಲಿ ಸೇರಿದಾಗ ಆ ರೂಪವು ಪೂರ್ಣವೇ. ಇದು ಬೃಹದಾರಣ್ಯಕ ಉಪನಿಷತ್ತನ್ನು ಓದುವ ಮೊದಲು ಇರಬೇಕಾದ ಎಚ್ಚರಿಕೆ.
ಪರಮಾತ್ಮನ ರೂಪಗಳಲ್ಲಿ ಅಭೇದ ಇದೆ. ಎಲ್ಲಿ ಭೇದ ಇದೆಯೋ ಅಲ್ಲಿ ಭೇದ, ಎಲ್ಲಿ ಅಭೇದ ಇದೆಯೋ ಅಲ್ಲಿ ಅಭೇದ, ಎಲ್ಲಿ ಭೇದಾಭೇದ ಇದೆಯೋ ಅಲ್ಲಿ ಭೇದಾಭೇದ. ಅದರಿಂದಾಗಿ ಮಧ್ವರು ಕೇವಲ ಭೇದವನ್ನು ಹೇಳಿ ಹೊರಡಲೇ ಇಲ್ಲ. ಎಲ್ಲಿ ಎಲ್ಲಿ ಯಾವುದು ಯುಕ್ತಿಯುಕ್ತವೋ ಅದು. ಹೀಗಾಗಿ ಇದು ತತ್ವವಾದ. ತತ್ವ ಅಂದರೆ ವಾಸ್ತವ, ಏನು ವಾಸ್ತವ ಇದೆ ಅದನ್ನು ಹೇಳುವಂತಹ ವಾದ ತತ್ವವಾದ, ದ್ವೈತ ಅಲ್ಲ. ಕೇವಲ ಭೇದ ಹೇಳಿಕೊಟ್ಟಿದ್ದ ನಾವು ಪರಮಾತ್ಮನ ರೂಪಗಳಲ್ಲಿ, ಪರಮಾತ್ಮನ ಕ್ರಿಯೆಗಳಲ್ಲಿ ಪರಮಾತ್ಮನಿಗೆ ಅಭೇದವನ್ನು ಹೇಳಿದ್ದೇವೆ. ಆದ್ದರಿಂದ ಬೃಹದಾರಣ್ಯಕ ಉಪನಿಷತ್ತು ಏನಿದೆ ಅದು ಹೆಸರಿನಲ್ಲಿಯೂ ಬೃಹತ್, ಗಾತ್ರದಲ್ಲಿಯೂ ಬೃಹತ್, ಅರ್ಥದಲ್ಲಿಯೂ ಬೃಹತ್. ಇದು ಇಡೀ ಶುಕ್ಲ ಯಜುರ್ವೇದದ ಸಾರ 40 ಅಧ್ಯಾಯಗಳಲ್ಲಿ ತೆರೆದುಕೊಂಡು ಇದೆ. ಆ 40ನೆಯ ಅಧ್ಯಾಯ ಯಾಜ್ಞೀಯ ಮಂತ್ರೋಪನಿಷತ್ತು, ಅಂದರೆ ಈಶಾವಾಸ್ಯ ಉಪನಿಷತ್ತು. ಹೀಗೆ ಶುಕ್ಲ ಯಜುರ್ವೇದದ 2 ಉಪನಿಷತ್ತುಗಳನ್ನು ಆಚಾರ್ಯರು ನಮಗೆ ವ್ಯಾಖ್ಯಾನ ಮಾಡಿ ಹೇಳಿದ್ದಾರೆ. ಈ 2 ಉಪನಿಷತ್ತುಗಳನ್ನು, ಎಲ್ಲ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಬೇಕು. ಈ ಉಪನಿಷತ್ತು ನಮಗಲ್ಲ, ಈ ಉಪನಿಷತ್ತು ಅಂತ ಹಾಗೇನಿಲ್ಲ. ಮಧ್ವಾಚಾರ್ಯರು ತೈತ್ತಿರೀಯ ಶಾಖೆಯ ಬ್ರಾಹ್ಮಣರು. ಅವರಿಗೆ ಬಹಳ ಇಷ್ಟವಾದ ವೇದ ಋಗ್ವೇದ. ಸತ್ಯತೀರ್ಥರಿಗೆ 3 ಬಾರಿ ಋಗ್ವೇದದ ಅರ್ಥವನ್ನು ಬೇರೆ ಬೇರೆಯಾಗಿ ಹೇಳಿದ್ರಂತೆ. ಇಡೀ ಋಗ್ವೇದ 10,000 ಮಂತ್ರಗಳಿರುವ, 1000 ಶ್ಲೋಕಗಳಿರುವ ಅವರು ಬರೆದದ್ದು ಋಗ್ಭಾಷ್ಯ. ಹೀಗಾಗಿ ಈ ವೇದ ನಮಗೆ ಹತ್ತಿರ ಅಂತ ಇಷ್ಟ ಆಗಬಹುದು, ಆದರೆ ಮೊದಲೆಲ್ಲ ಒಂದು ಓದಿರಬೇಕಷ್ಟೆ. ಈ ವೇದ ನಾವು ಓದಲಿಕ್ಕಿಲ್ಲ ಅಂತ ಇಲ್ಲ, ಈ ವೇದ ನಮಗಲ್ಲ ಅಂತ ಇಲ್ಲ. ಎಲ್ಲ ವೇದಗಳು ನಮಗಿರುವಂಥದ್ದೇ. ಅಟ್ಲೀಸ್ಟ್ ಸ್ವಶಾಖೆಯನ್ನಾದರೂ ಓದ್ರಿ ಅಂತ ಈ ವ್ಯವಸ್ಥೆಯೇ ವಿನಃ ಸ್ವಶಾಖೆಯನ್ನು ಮಾತ್ರ ಓದಿ ಬೇರೆ ಶಾಖೆಯನ್ನು ದೂರ ಇಡಿ ಅಂತ ಹಾಗೆ ಇಲ್ಲ. ಈ ತರಹದ ಬೃಹದಾರಣ್ಯಕೋಪನಿಷತ್ತನ್ನು ಸುಮಾರು ದಿವಸ ಹೇಳಬೇಕಾಗತ್ತೆ. ಸಾಧ್ಯವಿದ್ದರೆ ಅದು ಆಗಿಬಿಡಲಿ, ದೇವರ ಸಂಕಲ್ಪ ಇದ್ದರೆ. ಹಾಗೆ ಕಡೆಗೆ ಉಳಿದದ್ದು ಈ ಸಿರುಗುಪ್ಪೆಯಲ್ಲಿ ಬೆಳಗ್ಗೆ ಚಿಂತನೆ ಮಾಡುವಾಗ 9 ಉಪನಿಷತ್ತುಗಳಾಯಿತು. ಇದನ್ನು ಸೇರಿಸಿ ಛಂದೋಗೋಪನಿಷತ್ತು ಒಂದು ಉಳಿತು, ಅದನ್ನು ನಾನು ಹೇಳಿಬಿಡ್ತೇನೆ. ಇಲ್ಲಿಗೆ 10 ಉಪನಿಷತ್ತುಗಳ ಪರಿಚಯ ಮಾಡಿದ ಹಾಗೆ ಆಗುತ್ತೆ. ಇದರಲ್ಲಿ ಛಂದೋಗೋಪನಿಷತ್ತು ಏನಿದೆ ಅದು ಹಾಡಿನ ಉಪನಿಷತ್ತು, ಸಾಮವೇದದ ಉಪನಿಷತ್ತು. ಪ್ರಕೃತಿಯಲ್ಲಿ ಹಾಡುಗಳಿದೆ, ಕ್ರಮಬದ್ಧವಾದ ತಾಳವಿದೆ. ಪ್ರಾಣಿಗಳ ಕೂಗು ಆಗಿರಬಹುದು, ಹಕ್ಕಿಗಳ ಉಲಿತ ಆಗಿರಬಹುದು, ನದಿಯ ಹರಿವು ಆಗಿರಬಹುದು, ಕಡಲು ಮೊಳಗು ಆಗಿರಬಹುದು, ಕಡಲ ಮೊರೆತ ಅದರಲ್ಲಿ ಒಂದು ತಾಳ ಇದೆ. ಬೆಟ್ಟಗಳ ಪ್ರತಿಧ್ವನಿ ಆಗಿರಬಹುದು, ಅದರಲ್ಲಿ ಒಂದು ತಾಳ ಇದೆ. ತಾಳ ಇಲ್ಲದೆ ಇರೋದು ಮನುಷ್ಯರು ಮಾಡಿದ ವಾಹನಗಳ ಸದ್ದಿನಲ್ಲಿ ಮಾತ್ರ. ನೀವು ಮ್ಯೂಸಿಕ್ ಸೆನ್ಸ್ ಇದ್ದವರಿಗೆ ಅದು ಕೇಳಲಿಕ್ಕಾಗಲ್ಲ. ಅದರಲ್ಲೂ ಟಮ್ ಟಮ್ ಅಂತಹ ಗಾಡಿ ಬಂದರಂತೂ ಇದೆಲ್ಲ ಹೊರಟೋಗುತ್ತೆ. ಯಾವ ತಾಳವೂ ಇಲ್ಲ, ಯಾವ ಮ್ಯೂಸಿಕ್ ಒಂದು ಇದೂ ಇಲ್ಲ. ಆದರೆ ದೇವರು ಸೃಷ್ಟಿಸಿದ ಮರಗಳ ಅಲುಗಾಟ, ಮಳೆ ಅನ್ನೋದು ಒಂದು ಹಾಡು. ಮೋಡಗಳು ದಟ್ಟೈಸ್ತವೆ, ಬಿಸಿ ಏರುತ್ತೆ, ಏರಿದ ಬಿಸಿ ತಡಿಲಿಕ್ಕೆ ಮೋಡಗಳು ದಟ್ಟೈಸಿ ಮಳೆ ಆಗ್ತವೆ, ಅದೊಂದು ಹಾಡು. ಹೀಗೆ ಬಹಳ ಹಾಡುಗಳನ್ನು ಉಪನಿಷತ್ತು ಹೇಳುತ್ತೆ. ಗ್ರಾಮ್ಯ ಪಶುಗಳ ಹಾಡು,
ನಾಯಿಯಿಂದ ಹಿಡಿದುಕೊಂಡು ಹಸುವಿನವರೆಗಿನ ಪ್ರಾಣಿಗಳ ಧ್ವನಿ, ಹಾಡಿನ 5 ಬಗೆ ಹೇಗಿದೆ, ಸಪ್ತವಿಧಂ ಸಾಮ, ಹಾಗೆ ಪಂಚವಿಧಂ ಸಾಮ. ಒಂದು ಹಾಡು ಅಂತನ್ನೋದು ಮೊದಲು ಹಿಂಕಾರ ಅಂತ ಶುರು ಆಗುತ್ತೆ, ಆಮೇಲೆ ಪ್ರಸ್ತಾವ, ಹಾಗೇ ಮುಂದೆ ಹೋದರೆ ಉದ್ಗೀತ, ಆಮೇಲೆ ಉಪದ್ರವ, ಆಮೇಲೆ ನಿಧಾನ. ಯಾವುದೇ ಹಾಡಿನಲ್ಲಿ ಈ 5 ಸ್ಟೆಪ್ ಇರುತ್ತೆ. ಇನ್ನೂ ಒಳ್ಳೆಯ ಹಾಡು ಬಲ್ಲವರು 7 ಸ್ಟೆಪ್ಗಳು. ಅದರಲ್ಲಿ ಯಾವ ಯಾವ ಭಗವಂತನ ರೂಪ ಇದೆ, ಪ್ರಕೃತಿಯ ಯಾವ ಯಾವ ನಡೆಯಲ್ಲಿ ಆ ದೇವರ ರೂಪವನ್ನು ಕಾಣಬಹುದು ಅನ್ನುವ ಅಂಶ ಛಂದೋಗದಲ್ಲಿ. ಇದಾದ ಮೇಲೆ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತನ್ನುವ ಶ್ವೇತಕೇತು ಮತ್ತು ಅವರಪ್ಪನ ಸಂವಾದ. ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಅನ್ನೋದೇನಿದೆ ಅದು ಒಂದು ಮೆಟ್ಟಿಲಷ್ಟೇ, ಅದೇ ಮನೆಯಲ್ಲ ಅಂತ ಹೇಳುವ ಭಾಗ. ಅದಾದ ಮೇಲೆ ಸನತ್ಕುಮಾರ ಹಾಗೂ ನಾರದರ ಸಂವಾದ ಇದೆ. ಆ ಸನತ್ಕುಮಾರ ಹಾಗೂ ನಾರದರ ಸಂವಾದದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ಎತ್ತರಕ್ಕೆ ಏರಬಹುದು ಹೇಗೆ, ಅದಕ್ಕೆ ಯಾವ ರೀತಿ ದೇವತೆಗಳನ್ನು ಚಿಂತನೆ ಮಾಡಬೇಕು ಅಂತನ್ನುವ ಎತ್ತರ ಇದೆ. ಛಂದೋಗೋಪನಿಷತ್ತಿನ ಒಂದು ಕಡೆ ನೀವು ಧ್ಯಾನದಲ್ಲಿ ಕುಳಿತಾಗ ದೇವತೆಗಳ ಧ್ವನಿ ಯಾವ ರೀತಿ ಕೇಳಿಸುತ್ತೆ ಅಂತ ಕೂಡ ಇದೆ. ದೇವತೆಗಳೇನು ಬ್ಯಾಗ್ ಹಾಕ್ಕೊಂಡೇನು ಬರಲ್ವಲ್ಲ, ನಾನು ಇಂಥವನು ಅಂತ, ವಿಸಿಟಿಂಗ್ ಕಾರ್ಡ್ ಇಲ್ಲ. ಅವರು ಕಂಡಾಗ ನೀವು ಹೇಗೆ ಗುರುತಿಸಬೇಕು ಅಂತ ಅಲ್ಲಿ ಹೇಳುವಂಥದ್ದು, ಅಥವಾ ಧ್ವನಿ ಕೇಳಿ ನೀವು ಹೇಗೆ ಗುರುತಿಸಬಹುದು. ಇದಾದ ಮೇಲೆ ಕಡೆಯದ್ದು ಇಂದ್ರ ಹಾಗೂ ವಿರೋಚನರ ಸಂವಾದ. ಇಂದ್ರ ಹಾಗೂ ವಿರೋಚನರು ಬ್ರಹ್ಮದೇವರ ಹತ್ತಿರ ಬಂದು ಯಾವ ರೀತಿ ಬ್ರಹ್ಮದೇವರ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ತಾರೆ ಒಬ್ಬರು, ಸರಿಯಾಗಿ ಅರ್ಥೈಸಿಕೊಂಡು ಉದ್ಧಾರ ಆಗ್ತಾರೆ ಒಬ್ಬರು ಅನ್ನುವುದನ್ನು ಒಳಗೊಂಡ ಉಪನಿಷತ್ತು. ಹೀಗೆ 8 ಅಧ್ಯಾಯಗಳ ಈ ಛಂದೋಗೋಪನಿಷತ್ತಿನ ಒಂದು ಟಿಪ್ ಆಫ್ ಐಸ್ಬರ್ಗ್ ಅಂತಾರಲ್ಲ, ಆ ತರಹ ನೋಡಿದ್ದೇವೆ. ಇದಕ್ಕೆ ಇರುವ ಮಧ್ವರ ಭಾಷ್ಯ ಅಂತೂ ಅದ್ಭುತ. ಅದನ್ನು ಸವಿಬೇಕಲ್ವ, ಅದನ್ನು ಸವಿಬೇಕು. ನೀವು ದೇವರಲ್ಲಿ ಕೇಳಿಕೊಳ್ಳಿ, ಆ ಸವಿ ಒಮ್ಮೆ ಆದರೂ ನನಗೆ ಅಟ್ಲೀಸ್ಟ್ ನಾಲಿಗೆಗೆ ಒಂದು ಹನಿ ಬಿದ್ದರೆ ಸಾಕು ಅಂತ ಅವರು ನೋಡಿಕೊಳ್ತಾರೆ. ನಾವು ಹಾಗೆ ಕೇಳ್ಕೊಳ್ಳೋದೇ ಇಲ್ಲ. ಫಸ್ಟ್ ಅಯ್ಯೋ ನಮ್ಗೆ ಅರ್ಥ ಆಗಲ್ಲಂತೆ, ಇವರು ಹೇಳ್ತಾ ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ, ಅದು ಅರ್ಥವೇ ಆಗಲ್ಲಂತೆ, ಅದು ಯಾವುದೂ ಇಲ್ಲ. ಆಚಾರ್ಯರು ಅವರು ಉಸಿರಾಡಿಸ್ತಾ ಇಲ್ವಾ, ಅವರಿಗೆ ತಿಳಿಸ್ಲಿಕ್ಕೆ ಗೊತ್ತಿರೋದಿಲ್ವಾ, ನಮಗದು ಗೊತ್ತಿಲ್ಲ ಅಷ್ಟೆ. ಗೊತ್ತಾಗಿ ಹಾಗೆ ಕೇಳಿದ್ರೆ ಆಯಿತು. ಹೀಗೆ ಸಿರುಗುಪ್ಪೆಯ ಈ 4 ದಿವಸ ಏಕಾದಶಿಯಿಂದ ಹಿಡಿದು 5 ದಿವಸನ 5ನೇ ದಿವಸ ಇದೆ. ಈ 5 ದಿವಸಗಳಲ್ಲಿ ಉಪನಿಷತ್ತಿನ ಮತ್ತು ನಿನ್ನೆ ಒಂದು ದಿವಸ ನಾನು ಭಾಗವತ ತಾತ್ಪರ್ಯದ ಬಗ್ಗೆ ಹೇಳಿದ್ದಾಯಿತು. ಹೀಗೆ ಇದನ್ನು ಬೆಳಕು ಚೆಲ್ತೇನೆ. ನಾಳೆ ಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ ಒಂದು ಸ್ವಲ್ಪ ಹೇಳ್ತೇನೆ, ವಿರಾಟ ಪರ್ವಕ್ಕೆ ಸಂಬಂಧಪಟ್ಟ ಹಾಗೆ. ಈ ತರಹದ ಏನು ಚಿಂತನೆ ಮಾಡಿದ್ದೇವೆ, ಇದರಿಂದ ಪ್ರೀತರಾಗಿ ಮಧ್ವರು ಅವರ ಗ್ರಂಥದ ಸವಿಯನ್ನು ನಿಮಗೆ ತೋರಿಸಲಿ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣ